ಕರ್ನಾಟಕ ನೀರಾವರಿ ನಿಗಮದಿಂದ 13,840 ಕೋಟಿ ಇದೆ. ಉದಾಹರಣೆಗೆ ಈಗ ನಮ್ಮ ಹೇಳ್ತಾ ಇದ್ರು ಏನು ಎತ್ತಿನೊಳೆ 0 to 100 ಹಾಸನ ಜಿಲ್ಲೆ ಬರುತ್ತೆ, 100 ಇಂದ 250 ತುಮಕೂರು ಜಿಲ್ಲೆ ಬರುತ್ತೆ. ಇಲ್ಲೇ ಗಣೇಶ್ವರು ಕೂತಿದ್ದಾರೆ. ನಮ್ಮ ತುಮಕೂರಿಗೆ 100 ಯಾವ ಬರುತ್ತೆ ಹೇಳಿ ಸ್ವಾಮಿ? ಎಷ್ಟು ಇಟ್ಟಿದ್ದೀರಿ ದುಡ್ಡ? ಒಂದು ವರ್ಷಕ್ಕೆ 900 ಕೋಟಿ ಇಟ್ಟಿದ್ದಾರೆ. ಬಿಲ್ ಎಷ್ಟು ಪೆಂಡಿಂಗ್ ಇದೆ? ಇನ್ನು ಎಷ್ಟು ಬೇಕು? ಈ 23,000 ಕೋಟಿ ಈಗ ಇದನ್ನು ಬೇಕು ಅಂತ ಇದು ಮಾಡಿದ್ದಾರೆ. ಇವತ್ತು ಒಂದು ವರ್ಷಕ್ಕೆ 920 ಕೋಟಿ ದುಡ್ಡಿಟ್ಟರೆ ಎತ್ತಿನೊಳಗೆ ಅಲ್ಲಿ ಸುಮಾರು ಇವತ್ತು ಬಿಲ್ಲೇ ಪೆಂಡಿಂಗೆ 4,000 ಕೋಟಿ 5,000 ಕೋಟಿ ಇರ್ಬೋದು. ಮತ್ತು ಅದ್ರ ಜೊತೆ ಈ ವರ್ಕ್ ಕೊಟ್ಟಿದ್ದಾರಲ್ಲ ಆನ್ಗೋಯಿಂಗ್ ವರ್ಕು, ಅದೊಂದು 8,000 ಕೋಟಿ ಇದೆ. ಇನ್ನೂ 15ರಿಂದ 14,000 ಕೋಟಿ ಬೇಕು ಅಂತ ಹೇಳ್ತಾರೆ. ಒಂದು ವರ್ಷಕ್ಕೆ 900 ಕೋಟಿ ಕೊಟ್ಟರೆ 14 ವರ್ಷ ಬೇಕಾಗುತ್ತೆ. ಓಲಿ ವರ್ಷಕ್ಕೆ ಒಂದು 5,000 ಕೋಟಿ ಕೊಡ್ತೀರಾ ಹೇಳಿ? ಇವತ್ತು 0 to 5 ತರಬೇಕಾದ್ರೆ ಎಲ್ಲೆಲ್ಲಿ ಅಡೆತಡೆ ಇದೆ? ಮೊನ್ನೆ ಫಾರೆಸ್ಟ್ ಕ್ಲಿಯರೆನ್ಸ್ ಏನೋ ದೇವೇಗೌಡರು ಕೇಂದ್ರದ ಪರಿಸರ ಮಂತ್ರಿಗಳನ್ನ ಭೇಟಿ ಮಾಡಿ 272 ಎಕರೆ ಅಂತ ಪೇಪರಲ್ಲಿ ನೋಡಿದೆ ಮೊನ್ನೆ ಸಭಾಧ್ಯಕ್ಷೆ. ಇವತ್ತು ಒಂದು ನಾನು ಹೇಳೋದು ಎತ್ತಿನೊಳೆ ಆ ಭಾಗದ ಕೋಲಾರ ಜಿಲ್ಲೆ ಜನ ಇವತ್ತು ಕಾಯ್ತಾ ಕೂತವ್ರೆ, ಯಾವ ಬರುತ್ತಪ್ಪ ಎತ್ತಿನೊಳೆ ನೀರು ಅಂತ. 0 to 100ಗೆ ಯಾವಾಗ ಕೊಡ್ತೀರಿ? 100ಇಂದ 250 ಯಾವಾಗ ಕೊಡ್ತೀರಿ? 250ಇಂದ ಮುಂದಕ್ಕೆ ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ. ಇನ್ನೂ ಲ್ಯಾಂಡ್ ಅಕ್ವಿಷನ್ ಆಗದಲ್ಲೇ 2,000 ಕೋಟಿ ಈಗ 4,000 ಕೋಟಿ ಈಗಾಗಲೇ ಟೆಂಡ್ರು ಕರೆದು ಕಾಂಟ್ರಾಕ್ಟರ್ ಗುತ್ತಿಗೆ ಕೊಡೋ ಪರಿಸ್ಥಿತಿ ಇದೆ. ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ. ಬೇಕಾದ್ರೆ ನೋಡಿ ತರಿಸಿ, ಅವರು ಉಪಮುಖ್ಯಮಂತ್ರಿಗಳು ಹೇಳಲಿ. ಮತ್ತು ಮಾನ್ಯ ಸಭಾಧ್ಯಕ್ಷರೇ, ಇದೇ ರೀತಿ ಇವತ್ತು ಉದಾಹರಣೆಗೆ ಕರ್ನಾಟಕ ನೀರಾವರಿ ನಿಗಮ, ಇದರಲ್ಲಿ ಸುಮಾರು 5,373 ಕೋಟಿ ಬಿಲ್ ಬಾಕಿ ಇದೆ. ಯಾವಾಗ ಕೊಡ್ತೀರಿ? ಸಣ್ಣ ಪುಟ್ಟ